ಅಭೂತ್ ಚಕ್ಷುಃ ತಸ್ಮಾತ್ ವೇದ್ಯಸ್ಸ ವಾಮನಃ. ಅಲ್ಲಿ ತನಕ ಕಣ್ಣಿನ ವಿಚಾರ. ಪೂರ್ವಾರ್ಧ. 64ನೇ ಶ್ಲೋಕದ ಉತ್ತರಾರ್ಧ. ನಾಸಾಭಿಮಾನಿನೌ ಜ್ಞೇಯೌ ಅಶ್ವಿನೌ ಸ್ವರ್ಭಿಷಗ್ವರೌ. ನಾಸ ಅಂದ್ರೆ ಮೂಗು, ಅದಕ್ಕೆ ಅಭಿಮಾನಿಗಳು ಸರ್ವಭಿಷಗ್ವರೌ, ಎಲ್ಲ ವೈದ್ಯರಿಗೆ ಶ್ರೇಷ್ಠರಾಗಿರ್ತಕ್ಕಂತಹ ಅಶ್ವಿನಿ ಕುಮಾರರೇ ನಾಸಾಕ್ಕೆ ಅಭಿಮಾನಿಗಳು, ಮೂಗಿಗೆ ಅಭಿಮಾನಿಗಳಾಗಿದ್ದಾರೆ ಅಂತ ಆಯ್ತು. ಆಮೇಲೆ ಆ ಅಶ್ವಿನಿ ಕುಮಾರರಲ್ಲಿ ತಯೋರ್ಧನ್ವಂತರಿಶ್ಚಿಂತ್ಯ ಸರ್ವವ್ಯಾಧಿ ನಿವಾರಕ. ಆ ನಾಸಾಭಿಮಾನಿ ಅಶ್ವಿನಿ ದೇವತೆಗಳಲ್ಲಿ ಧನ್ವಂತರಿ ರೂಪಿ ಸಕಲ ವ್ಯಾಧಿ ರೋಗ, ಎಲ್ಲ ರೋಗ ನಿವಾರಕನಾಗಿರ್ತಕ್ಕಂತಹ ಧನ್ವಂತರಿಯನ್ನ ಚಿಂತನೆ ಮಾಡಬೇಕು. ಮತ್ತು ಋತಂಭರಶ್ಚ ರೇಘಶ್ಚ ನಾಸಿಕಾಪುಟಯೋ ಸ್ಥಿತ. ಬಲಗಡೆ ಎಡಗಡೆ ಎರಡು ಹೊಳ್ಳೆಗಳು, ಮೂಗಿನ ಎರಡು ಹೊಳ್ಳೆಗಳು, ಎರಡು ರಂಧ್ರಗಳಲ್ಲಿ ಋತಂಭರ ರೇಘ ಹೀಗೆ ಮಾತೃಕಾವರ್ಣದ್ದು. ಇವು ಋ ಅಂದ್ರೆ ಋತಂಭರ, ಋ ಅಂದ್ರೆ ರೇಘ. ಹೀಗೆ ಋತಂಭರ ಮತ್ತು ರೇಘ ಎರಡು ರೂಪಗಳನ್ನ ನಾಸಿಕ ಎರಡು ರಂಧ್ರಗಳಲ್ಲಿ ಚಿಂತನೆ ಮಾಡಬೇಕು ಅಂತ ಆಯ್ತು. ಇನ್ನು ಮೂಗಿನ ಮೇಲ್ಗಡೆ ನತಸ್ಥಾನೆ ಅಂದ್ರೆ ಬಗ್ಗಿದ ಒಂದು ಜಾಗ ಇದೆ. ಎರಡು ಕಣ್ಣಿನ ಮಧ್ಯೆ ಹುಬ್ಬಿನ ಹತ್ತಿರ ಮೂಗು ಬಗ್ಗಿರ್ತದೆ. ಅದರ ನಾಸಿಕ ಮೂಲ ಅಗ್ರದಲ್ಲಿ ಚೂಪಾಗಿ ಮುಂದೆ ಇರ್ತದೆ, ಮೇಲೆ ಹೋದಂತೆ ಹಣೆ ಹತ್ತಿರ ಬಗ್ಗಿರ್ತದೆ ಮೂಗು. ಅದು ನತಸ್ಥಾನ ಅಂದ್ರೆ ಆ ಬಗ್ಗಿದ ಜಾಗದಲ್ಲಿ ಒಂಥರ ಹಳ್ಳ ಇದ್ದಂಗೆ ಇರ್ತದೆ. ಅಲ್ಲಿ ಸೂರ್ಯಲೋಕ ಇದೆ ಅಂತ ಭಾವಿಸಬೇಕು. ಸೂರ್ಯಲೋಕ ಇರ್ತದೆ ಅಲ್ಲಿ. ಆ ಸೂರ್ಯಲೋಕದಲ್ಲಿ ಇರಾಮಯ ನಾಮಕನಾಗಿರ್ತಕ್ಕಂಥ ವಿಷ್ಣು ಇದ್ದಾನೆ. ಇರಾಮಯ ಅಂತ ಪರಮಾತ್ಮನ ಹೆಸರು. ಅವನನ್ನ ಈ ಗೋಪಿಚಂದ್ರ ಹಚ್ಕೋತಾರಲ್ಲ, ಅಲ್ಲಿಂದ ಶುರು ಮಾಡೋದು. ಗೋಪಿಚಂದ್ರ ಹಚ್ಕೋಬೇಕಾದ್ರೆ ಈ ಮೂಗಿನ ತುದಿಯಿಂದಲ್ಲ, ಅಗ್ರಭಾಗ ಅಲ್ಲ, ಮೂಲ ಭಾಗ. ಅಲ್ಲಿಂದ ಗೋಪಿಚಂದ್ರ ಹಚ್ಕೊಂಡು ಹಣೆ ಮೇಲ್ ತನಕ ಬರ್ತದೆ. ಆ ಶುರು ಮಾಡ್ತೀವಲ್ಲ ಅಲ್ಲಿ, ಅದು ನತಸ್ಥಾನ, ಬಗ್ಗಿದ ಜಾಗ. ಅಲ್ಲಿ ಸೂರ್ಯನಲ್ಲಿ ಇರಾಮಯನಾಗಿರ್ತಕ್ಕಂಥ ಪರಮಾತ್ಮ ಇದ್ದಾನೆ. ಅದು ಸೂರ್ಯನ ಲೋಕ ನಮ್ಮ ದೇಹದಲ್ಲಿ, ಸೂರ್ಯ ಇರೋ ಜಾಗ. ಇರಾಮಯ ಅಂತ ಪರಮಾತ್ಮನ ಹೆಸರು. ನಾಸಿಕಾಯ ಮೂಗಿನಲ್ಲಿ ನತಸ್ಥಾನೆ ಬಗ್ಗಿದ ಜಾಗದಲ್ಲಿ ಸೂರ್ಯಲೋಕವು ನೆಲೆಸಿದೆ. ತತ್ರತ್ಯ ಅಲ್ಲಿರ್ತಕ್ಕಂಥ ಆದಿತ್ಯಗಃ ಸೂರ್ಯನಲ್ಲಿರುವವನು ವಿಷ್ಣು, ಅವನು ಇರಾಮಯ ಇತೀರಿತಃ, ಇರಾಮಯ ಅಂತ ಕರೆಸ್ಕೊಳ್ಳಲ್ಪಡ್ತಾನೆ. ಇರಾಮಯ ಅಂತ ಏನು, ಅದರ ಅರ್ಥ ಏನು ಅಂದ್ರೆ, ಇರಾ ಅಂದ್ರೆ ಇಚ್ಛಾನುರೂಪವಾದ ಸುಖ. ಅವರವರಿಗೆ ಇಚ್ಛೆ ಬರುವಂತೆ, ಇಚ್ಛೆ ಪಟ್ಟಂತೆ ಸುಖ ಬಂದ್ರೆ ಅದಕ್ಕೆ ಇಚ್ಛಾನುರೂಪ ಸುಖ ಅಂತ ಹೆಸರು. ಇರಾ ಅಂದ್ರೆ ಹಾಗರ್ಥ. ಇರಾ ಅಂದ್ರೆ ಇಚ್ಛೆಗೆ ಅನುಗುಣವಾಗಿ ಬರುವ ಸುಖ. ಅದು ಅವನಲ್ಲಿ ಪ್ರಚುರವಾಗಿರೋದ್ರಿಂದ ಅವನು ಇರಾಮಯ ಅಂತ ಕರೆಸ್ಕೊಂಡಿದ್ದಾನೆ. ಮಯ ಅಂದ್ರೆ ಪ್ರಚುರ ಅಂತ ಅರ್ಥ. ಅವನು ಇಚ್ಛೆ ಪಟ್ಟರೆ ಸಾಕು, ಬೇಕಾದಷ್ಟು ಸುಖ ಅಭಿವ್ಯಕ್ತ ಆಗ್ತದೆ. ಇಚ್ಛಾನುರೂಪಂ ಹಿ ಸುಖಂ ಇರೇತಿ ಪರಿಕೀರ್ತಿತಂ. ಈ ರೀತಿ ಅಲ್ಲ, ಇರ ಹ್ರಸ್ವ, ಇರ ಅಂತ ಅದಕ್ಕೆ ಹೆಸರು. ಇಚ್ಛಾನಂದ ಸ್ವರೂಪತ್ವ. ಅವನು ಇಚ್ಛಾ ಪ್ರಕಾರ ಆನಂದ ಸ್ವರೂಪನಾದ್ದರಿಂದ ಅವನಿಗೆ ಇರಾಮಯ. ಸಯೇವೋಕ್ತೋ ಹಿರಣ್ಮಯ. ಹಿರಣ್ಮಯ ಅಂತಲೂ ಅವನಿಗೆ ಹೆಸರು. ಯಾಕೆ ಅಂದ್ರೆ ಹಿರುಕ್ ಸುಖಂ. ಹಿರಣ್ಮಯ ಅನ್ನೋಲ್ಲಿ ಹಿರುಕ್ ಅಂದ್ರೆ ಸುಖ, ಅದನ್ನೇ ಹಿರಣ್ಯ ಅಂತಲೂ ಕೂಡ ಕರೀತಾರೆ. ಮಯ ಅಂದ್ರೆ ಪ್ರಚುರ, ಆದ್ರಿಂದ ಹಿರಣ್ಮಯ ಅಂತಂದ್ರೆ ಪ್ರಚುರವಾದ ಸುಖ ಸ್ವರೂಪಿ ಅಂತ ಅರ್ಥ. ಇರಾಮಯ ಅಂತಲೂ ಹೇಳ್ಬಹುದು, ಹಿರಣ್ಮಯ ಅಂದ್ರೂ ಅದೇ ಅರ್ಥ. ಹಿರುಕ್ ಸುಖಂ ಹಿರಣ್ಯಂ ಸ್ಯಾತ್ ಇತಿ ಸ್ವರ್ಣಮಯೋ ಹರಿ. ಆದ್ರಿಂದ ಅವನನ್ನ ಹಿರಣ್ಮಯ ಅನ್ನೋದ್ರ ಬದಲು ಕೆಲವು ಕಡೆ ಸ್ವರ್ಣಮಯ ಅಂತಾರೆ. ಸ್ವರ್ಣಮಯ ಅಂದ್ರೆ ಅರ್ಥ ಬಂಗಾರದ ಪ್ರತಿಮೆ ಅಂತ ಅರ್ಥ ಅಲ್ಲ, ಆನಂದಮಯ ಅಂತ ಅರ್ಥ. ಸ್ವರ್ಣ ಅಂದ್ರೆ ಹಿರಣ್ಯ, ಸ್ವರ್ಣಮಯ ಅಂದ್ರೆ ಹಿರಣ್ಮಯ. ಇನ್ನು ಮೂಗಿನಿಂದ ಬರುವ ಉಚ್ಛ್ವಾಸ ನಿಶ್ವಾಸ. ಉಚ್ಛ್ವಾಸ ಅಂದ್ರೆ ಎಳ್ಕೊಳ್ಳೋದು,
ನಿಶ್ವಾಸ ಅಂದ್ರೆ ಉಸಿರು ಬಿಡೋದು, ಅಲ್ಲಿ ಪ್ರಾಣದೇವರನ್ನು ಚಿಂತನೆ ಮಾಡಬೇಕು. ಉಚ್ಛ್ವಾಸೆ ಭಾರತೀ ಜ್ಞೇಯ, ಶ್ವಾಸೆ ಪ್ರಾಣಂ ವಿಚಿಂತಯೇತ್. ಉಚ್ಛ್ವಾಸ ಅಂತಂದ್ರೆ ತೋಳೋದು, ಅಲ್ಲಿ ಭಾರತೀ ದೇವಿ. ಶ್ವಾಸದಲ್ಲಿ ನಿಶ್ವಾಸ ಬಿಡೋದು, ಅಲ್ಲಿ ಪ್ರಾಣದೇವರನ್ನು ಚಿಂತನೆ ಮಾಡಬೇಕು. ಈ ಈ ಶ್ವಾಸಕ್ಕೆ ಅಭಿಮಾನಿ ಮುಖ್ಯ ಪ್ರಾಣದೇವರು, ಅವರಿಗೆ ಹಂಸ ಅಂತ ಹೆಸರು. ಪ್ರಾಣಶ್ಚ ಹಂಸನಾಮಾನವು ಉಪಾಸ್ತೆ ಹಂಸನಾಮಕೌ, ಪ್ರಾಣಶ್ಚ ಹಂಸನಾಮಾಸೌ. ಈ ಹಂಸ ಅಂತನ್ನೋ ಹೆಸರು ಪ್ರಾಣದೇವರಿಗೂ ಇದೆ, ಅವರಲ್ಲಿ ಮೂಗಿನಲ್ಲಿ ಇರ್ತಕ್ಕಂಥ ಹಂಸನಾಮಕ ಪರಮಾತ್ಮನಿಗೂ ಪ್ರಾಣ ಅಂತ ಹೆಸರು. ಆದ್ರಿಂದ ಈ ಶ್ವಾಸೋಚ್ಛ್ವಾಸಗಳನ್ನ ಹಂಸ ಮಂತ್ರ ಜಪ ಅಂತ ಕರೀತಾರೆ. ಪ್ರಾಣದೇವರು ಮಾಡುವ ಹಂಸ ಮಂತ್ರ ಜಪ ಅಂತ. ಹಂಸ ಅಂತ ಪರಮಾತ್ಮನಿಗೆ ಹೆಸರು, ಅವನ ಜಪ ಮಾಡತಕ್ಕಂಥ ಪ್ರಾಣದೇವರಿಗೂ ಹಂಸ ಅಂತಲೇ ಹೆಸರು. ಹಂಸ ಮಂತ್ರ ಅಂತಂದ್ರೆ ಹಂಸಃ ಸೋಹಂ ಸ್ವಾಹ, ಹಂಸಃ ಸೋಹಂ ಸ್ವಾಹ ಅಂತ. ಇದಕ್ಕೆ ಮಾಲಾ ಮಂತ್ರ ಅಂತ ಕರೀತಾರೆ. ಹಂಸಃ ಅಂತಲೇ ಒಂದು ಮಂತ್ರ, ಸೋಹಂ ಅಂತ ಒಂದು ಮಂತ್ರ, ಸ್ವಾಹ ಅಂತ ಒಂದು ಮಂತ್ರ. ಇವು ಮೂರು ಸೇರಿಸಿದ್ರೆ ಹಂಸ ಸೋಹಂ ಸ್ವಾಹ, ಇದು ಮಾಲಾ ಮಂತ್ರ. ಇದನ್ನ ಜಪ ಮಾಡುವವರು ಪ್ರಾಣದೇವರು, ಅವರು ಹಂಸನಾಮಕರೇ. ಆದ್ರಿಂದ ಅವರು ಆ ಜಪ ಮಾಡುವಾಗ ಶ್ವಾಸೋಚ್ಛ್ವಾಸಗಳು ಬರ್ತದೆ. ಪ್ರಾಣಶ್ಚ ಹಂಸನಾಮಾಸೌ ಉಪಾಸ್ತೆ ಹಂಸನಾಮಕಂ. ಸೂರ್ಯಶ್ಚ ದಕ್ಷಿಣ ಶ್ವಾಸೆ ವಾಮೇ ಸೋಮ ಉದಾಹೃತಃ. ಬಲಗಡೆ ದಕ್ಷಿಣ ಶ್ವಾಸದಲ್ಲಿ ಬಲಗಡೆ ಹೊಳ್ಳೆಯಲ್ಲಿ ಇರ್ತಕ್ಕಂತಹ ಗಾಳಿಯಲ್ಲಿ ಸೂರ್ಯ ದೇವರು, ಎಡಗಡೆ ರಂಧ್ರದಲ್ಲಿ ಏನು ಗಾಳಿ ಇರ್ತದೆ ಅದು ಚಂದ್ರ. ಹೀಗೆ ಸೂರ್ಯ ಚಂದ್ರರನ್ನ ಆ ಬಲಗಡೆ ಎಡಗಡೆ ಆ ಗಾಳಿಯಲ್ಲಿ ಚಿಂತನೆ ಮಾಡಬೇಕು. ಆದ್ರಿಂದ ಶ್ವಾಸಕ್ಕೆ ಅದು ಹಂಸದೈವತ್ಯ ಅಂತ ಕರೀತಾರೆ. ಶ್ವಾಸಶ್ಚ ಹಂಸದೈವತ್ಯ. ಶ್ವಾಸ ಅಂದ್ರೆ ಅದು ಮಂತ್ರ, ಅದು ಪ್ರಾಣದೇವರು ಜಪ ಮಾಡೋ ಮಂತ್ರ. ಅದು ನಮಗೆ ಶ್ವಾಸ ರೂಪದಿಂದ ಕಂಡು ಬರ್ತಾ ಇದೆ. ಆ ಶ್ವಾಸವು ಹಂಸದೈವತ್ಯ ಅಂದ್ರೆ ಹಂಸನಾಮಕ ಪರಮಾತ್ಮನ ಸ್ತೋತ್ರ ರೂಪವಾಗಿದೆ ಅಂತ ಅರ್ಥ. ನಾವು ಉಸಿರಾಡ್ತೀವಿ, ನಮಗೆ ಅನುಸಂಧಾನ ಇರೋದಿಲ್ಲ. ಆದ್ರೆ ಈ ಉಸಿರಾಟ ಅನ್ನೋದು ಪ್ರಾಣದೇವರು ಮಾಡುವ ಜಪ, ಹಂಸನಾಮಕ ಪರಮಾತ್ಮನ ಸ್ತೋತ್ರ ಅದು ಅವ್ರು ಮಾಡೋದು. ಹಂಸಃ ಪ್ರಾಣೇ ಸ್ಥಿತೋ ಹರಿಹಿ, ಪ್ರಾಣದೇವರಲ್ಲಿರುವ ಪರಮಾತ್ಮನೇ ಹಂಸ. ಅವನಿಗೆ ಹಂಸ ಅಂತ ಯಾಕೆ ಹೆಸರು ಅಂತಂದ್ರೆ ಸರ್ವ ದೋಷ ವಿಹೀನತ್ವಾತ್ ಸರ್ವ ಸಾರತ್ವತೋಪಿಚ. ಹಂಸ ಅನ್ನೋದನ್ನ ಬಿಡಿಸಿದ್ರೆ ಹಂ ಸಹ, ಹಂ ಅಂತಂದ್ರೆ ದೋಷರಹಿತ ಅಂತ ಅರ್ಥ. ಸಹ ಅಂದ್ರೆ ಸಾರಭೂತನಾದವನು ಅಂದ್ರೆ ಸರ್ವೋತ್ತಮ. ಹಾಗಾಗಿ ಸರ್ವ ದೋಷ ವಿಹೀನತ್ವಾತ್, ಯಾವ ದೋಷವೂ ಅವನಲ್ಲಿ ಇಲ್ಲವಾದ್ರಿಂದ ಹಂ ಅಂತ ಹೆಸರು. ಸರ್ವ ಸಾರತ್ವತೋಪಿಚ, ಎಲ್ರಿಗಿಂತಲೂ ಉತ್ತಮನಾದ್ರಿಂದ ಸಹ, ಎರಡೂ ಸೇರಿದ್ರೆ ಹಂಸ ಇತ್ಯುಚ್ಯತೆ ಸೋಪಿ, ಹಂಸಃ ಅಂತ ಅವನಿಗೆ ಹೆಸರು ಬರ್ತದೆ. ಪ್ರಾಣಸ್ಥಃ ಶುಚಿಷತ್ ಸ್ಮೃತಃ, ಅದೇ ಪರಮಾತ್ಮನಿಗೆ ಇನ್ನೊಂದು ಹೆಸರಿದೆ ಶುಚಿಷತ್ ಅಂತ. ಶುಚಿಷತ್ ಅಂತಂದ್ರೆ ಶುಚಿ ಅಂದರೆ ಪ್ರಾಣ, ಶತ್ ಅಂದ್ರೆ ನೆಲೆಸಿದವನು, ಪ್ರಾಣನಲ್ಲಿ ನೆಲೆಸಿದವನು ಅಂತ ಅರ್ಥ. ಹಾಗಾಗಿ ಶುಚಿಷತ್ ಅಂತ ಪರಮಾತ್ಮನಿಗೆ ಕರೀತಾರೆ. ಹಂಸಃ ಶುಚಿಷತ್, ಇವೆರಡು ಒಟ್ಟೊಟ್ಟಿಗೆ ವೇದದಲ್ಲಿ ಬರ್ತದೆ. ಹಂಸ ಶುಚಿಷತ್ ವಸುರಂತರಿಕ್ಷಸತ್ ಹೋತಾ ವೇದಿಷದತಿಥಿರ್ದುರೋಣಸತ್ ನೃಷದ್ವರ ಸದೃತ ಸದ್ವ್ಯೋಮ ಸದಬ್ಜ ಗೋಜಾಋತಜ ಅದ್ರಿಜಾಋತಂ ಬೃಹತ್ ಅಂತ ಒಂದು ವೇದ ಮಂತ್ರ. ಅದರಲ್ಲಿ ಹಂಸಃ ಶುಚಿಷತ್ ಅಂತ ಎರಡು ಒಟ್ಟಿಗೆ ಇದೆ. ಆಯ್ತು.
ಹೀಗೆ ಶುಚಿಶತ ಅನ್ನೋರು ಪರಮಾತ್ಮ ಪ್ರಾಣದೇವರಲ್ಲಿ ಇದ್ದಾನೆ. ಆದ್ರಿಂದಲೇನೆ ತಸ್ಮಾದೇತತ್ ಪೂರಕಾದ್ದೇಹಿ ಪ್ರಾಣಾಯಾಮ ಅಘಶೋಷಣ. ಆದ್ರಿಂದ ಪ್ರಾಣಾಯಾಮ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಪ್ರಾಣಾಯಾಮ ಮಾಡಬೇಕು ಅಂದ್ರೆ ಅಘಶೋಷಣ, ನಮ್ಮ ಪಾಪ ಪರಿಹಾರಕ್ಕೆ. ಪ್ರಾಣಾಯಾಮ ಮಾಡೋದ್ರಿಂದ ಪಾಪ ಪರಿಹಾರ ಆಗ್ತದೆ. ಯಾಕೆ ಶುಚಿಶತ ಅಂದ್ರೆ ಏನು? ಶುಚಿಯಾದ ಅಂದ್ರೆ ಪಾಪವನ್ನ ತೆಗೆದು ಶುದ್ಧಗೊಳಿಸುವವರು ವಾಯುದೇವರು. ಆದ್ರಿಂದ ಅವರು ಶುಚಿ, ಅವರಲ್ಲಿರುವ ಪರಮಾತ್ಮ ಇದ್ದಾನೆ. ಆದ್ರಿಂದ ಪ್ರಾಣಾಯಾಮ ಮಾಡಿದ್ರೆ ಅಘಶೋಷಣ, ಪಾಪ ಪರಿಹಾರ ಆಗ್ತದೆ. ತಸ್ಮಾದೇ ಪೂರಕಾದ್ದೇಹಿ, ಒಳಗ್ ತಗೊಳ್ಳೋದು. ಪೂರಕ ಅಂದ್ರೆ ಒಳಗ್ ತಗೊಳ್ಳೋದು, ರೇಚಕ ಅಂದ್ರೆ ಬಿಡೋದು, ಕುಂಭಕ ಅಂತ ಕೆಳಗಡೆ ಹಿಡಿದು ಬಂದು ಮಾಡಿ ಜಪ ಮಾಡೋದು. ರೇಚಕ, ಪೂರಕ, ರೇಚಕ, ಕುಂಭಕ ಅಂತ ಕರೀತಾರೆ. ಪೂರಕ ಅಂದ್ರೆ ಒಳಗ್ ತಗೊಳ್ಳೋದು, ರೇಚಕ ಅಂದ್ರೆ ಬಿಡೋದು, ಕುಂಭಕ ಅಂದ್ರೆ ಒಳಗೆ ಹಿಡಿಯೋದು. ಹೀಗೆ ಪ್ರಾಣಾಯಾಮ ಮಾಡೋದ್ರಿಂದ ಪಾಪ ಪರಿಹಾರವೂ ಆಗ್ತದೆ. ಇದಿಷ್ಟು ನಾಸಾದಲ್ಲಿರ್ತಕ್ಕಂಥ, ಅಂದ್ರೆ ನಾಸ ಅಂದ್ರೆ ಮೂಗು, ಆ ಮೂಗಿನಲ್ಲಿರ್ತಕ್ಕಂಥ ಪರಮಾತ್ಮನ ವಿಚಾರ. ಇನ್ನು ದೃಶಲೃಜೀಚ ವಿಜ್ಞೇಯವು ಗಂಡಯೋ ರೋಷ್ಠಯೋ ಸ್ಥಿತವು ಏಕಾತ್ಮ ಐರ ಏಕಾತ್ಮೈರವು ದಂತಪಂಕ್ತಿ ಸ್ಥಿತವು ಓಜೋ ಹೃದೌರಸವು. ಇಷ್ಟು, ಇದೊಂದು ಶ್ಲೋಕ. ಬಾಯಿದ್ದು ಹೇಳ್ತಾ ಇದ್ದಾರೆ. ಮೂಗಿಂದಾಯ್ತು, ಕಣ್ಣಾಯ್ತು, ಮೂಗಾಯ್ತು. ಮೊದಲು ಕಿವಿದ್ ಹೇಳಿದ್ರು, ಕಿವಿದ್ ವಿಚಾರ ಹೇಳಿ ಕಣ್ಣಿಗೆ ಬಂದ್ರು. ಕಿವಿ ಆಯ್ತು, ಕಣ್ಣಾಯ್ತು, ಮೂಗಾಯ್ತು, ಬಾಯಿ. ಬಾಯಿಯಲ್ಲಿ ಹೇಳಬೇಕಾದ್ರೆ ಮೊದಲು ಎರಡು ಕೆನ್ನೆಗಳು, ಎರಡು ಕೆನ್ನೆಗಳಲ್ಲಿ ಋಷ ಋಜಿ, ಈ ಮಾತೃಕಾ ಅಂದ್ರೆ ವರ್ಣಗಳು, ವರ್ಣಗಳಲ್ಲಿ ಬರ್ತಕ್ಕಂಥ ಋ ಅಂದ್ರೆ ಋಷ, ಋ ಅಂದ್ರೆ ಋಜಿ. ಇದು ಲಿಷ ಲೃಜಿ ಅಂತಲೂ ಹೇಳೋದುಂಟು, ಋಷ ಋಜಿ ಅಂತಲೂ ಹೇಳೋದುಂಟು, ಎರಡು ತರ. ಆ ಋಷ ಮತ್ತು ಋಜಿ ಎನ್ನುವ ಭಗವದ್ ರೂಪಗಳು ಗಂಡಯೋಹೋ. ಗಂಡಯೋಹ ಅಂದ್ರೆ ಕೆನ್ನೆಗಳಲ್ಲಿ ಋಷ ಋಜಿ ಎನ್ನುವ ಪರಮಾತ್ಮ ಇದ್ದಾನೆ. ಓಷ್ಠಯೋ ಸ್ಥಿತವು, ಅಲ್ಲಿ ಕ್ರಮ ಹಾಕೋಬೇಕು. ಋಷ ಋಜೀಚ ವಿಜ್ಞೇಯವು ಗಂಡಯೋಹೋ, ಎರಡು ಕೆನ್ನೆಗಳಲ್ಲಿ ಅವೆರಡು ರೂಪ. ಇನ್ನು ಓಷ್ಠಯೋಹೋ ಅಂದ್ರೆ ಮೇಲ್ತುಟಿ ಕೆಳಗಡೆ ತುಟಿಗಳಲ್ಲಿ ಏಕಾತ್ಮ ಐರ, ಏಕಾತ್ಮೈರವು. ಓಷ್ಠಯೋಹೋ ಅಂದ್ರೆ ಏಕಾತ್ಮ ಐರ ಅನ್ನೋ ಎರಡು ರೂಪಗಳನ್ನು ಚಿಂತನೆ ಮಾಡಬೇಕು. ಓಷ್ಠಯೋ ಸ್ಥಿತವು ಏಕಾತ್ಮೈರವು, ಅಲ್ಲಿ ಒಂದು ಕ್ರಮ ಹಾಕೋಬೇಕು. ಇನ್ನು ದಂತಪಂಕ್ತಿ ಸ್ಥಿತವು, ಮೇಲಿನ ಹಲ್ಲು, ಹಲ್ಲಿನ ಸಾಲು, ಕೆಳಗಡೆ ಹಲ್ಲಿನ ಸಾಲು. ದಂತ ಪಂಕ್ತಿ ಸ್ಥಿತವು, ಮೇಲೆ ಕೆಳಗಡೆ ಹಲ್ಲಿನ ಸಾಲುಗಳಲ್ಲಿರ್ತಕ್ಕಂಥ ರೂಪಗಳು ಓಜೋಭೃತ್ ಔರಸವು. ಓಜೋಭೃತ್ ಔರಸ, ಇದು ಮೇಲೆ ಕೆಳಗಡೆ ಹಲ್ಲಿನ ಸಾಲಿನಲ್ಲಿ ಪರಮಾತ್ಮ ಇರ್ತಾನೆ. ಹೀಗೆ ಕೆನ್ನೆ, ತುಟಿ, ಹಲ್ಲಿನ ಸಾಲು. ಇನ್ನು ಬಾಯಿಲಿರೋದು ಅಂದ್ರೆ ಬಾಯಿಗೆ ಸಂಬಂಧಪಟ್ಟದ್ದು ಇನ್ನೊಂದು ನಾಲಿಗೆ. ಜಿಹ್ವಾಭಿಮಾನಿ ವರುಣ, ನಾಲಿಗೆಗೆ ಅಭಿಮಾನಿ ವರುಣ. ಆ ವರುಣನಲ್ಲಿ ಮತ್ಸ್ಯರೂಪಿಯಾದಂತಹ ಪರಮಾತ್ಮ ಇದ್ದಾನೆ ನಾಲಿಗೆಯಲ್ಲಿ. ಜಿಹ್ವಾಭಿಮಾನಿ ವರುಣ ಮತ್ಸ್ಯಸ್ತಸ್ಯ ನಿಯಾಮಕ. ಇನ್ನು ನಾಲಿಗೆಯಲ್ಲೇನೆ ವಾಗೀಂದ್ರಿಯನೂ ಇದೆ. ವಾಗೀಂದ್ರಿಯ ಅಂದ್ರೆ ಮಾತಾಡೋ ಇಂದ್ರಿಯ, ಮಾತಾಡೋ ಶಕ್ತಿ. ಆ ವಾಗೀಂದ್ರಿಯದಲ್ಲಿರುವವನು ಅಗ್ನಿದೇವ. ನಾಲಿಗೆಯಲ್ಲಿ ಅಂದ್ರೆ ಎರಡು ಇಂದ್ರಿಯ ಇರ್ತದಲ್ಲಿ, ಒಂದು ರಸನ. ರಸನ ಅಂದ್ರೆ ರುಚಿ ನೋಡುವ ಇಂದ್ರಿಯ, ಮಾತಾಡುವ ಇಂದ್ರಿಯ. ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ. ರುಚಿ ತಿಳ್ಕೊಳ್ಳೋದು ಜ್ಞಾನೇಂದ್ರಿಯ, ಅಲ್ಲಿ ವರುಣ. ಆಮೇಲೆ ಮಾತಾಡೋದು ಅಂತಂದ್ರೆ ಅದು ಕೆಲಸ, ಅದು ಕರ್ಮೇಂದ್ರಿಯ, ಅಲ್ಲಿ ವನ್ಹಿ, ಅಗ್ನಿದೇವ. ವರುಣನಲ್ಲಿ ಮತ್ಸ್ಯ ಇದ್ದಂತೆ ಕರ್ಮೇಂದ್ರಿಯವಾದ ವಾಗೀಂದ್ರಿಯದಲ್ಲಿರುವವನು ವನ್ಹಿ. ಆ ವನ್ಹಿಯಲ್ಲಿ ವೇದ್ಯೋ ವಿಷಾಸಹಿ, ವಿಷಾಸಹಿ ಅಂತ ಪರಮಾತ್ಮ, ಅವನು ಪರಶುರಾಮ, ಅವನಿಗೆ ವಿಷಾಸಹಿ ಅಂತ ಇನ್ನೊಂದು ಹೆಸರು. ತಥಾ
ಇನ್ನು ಮಾತಾಡುವ ಇಂದ್ರಿಯದಲ್ಲಿ ಇನ್ನೊಂದು ರೂಪ ಇದೆ, ವಾಗೀಂದ್ರಿಯದಲ್ಲಿ ನಾರಾಯಣಿ ರೂಪಂ. ನಾರಾಯಣಿ ಅಂತ ಒಂದು ಸ್ತ್ರೀ ರೂಪ, ಅದು ರಾತ್ರಿ ಸೂಕ್ತದ ಅಧಿದೇವತೆ. ಋಗ್ವೇದದಲ್ಲಿ ರಾತ್ರಿ ಸೂಕ್ತ ಅಂತ ಒಂದಿದೆ, ಬಹಳ ಒಳ್ಳೆ ಸೂಕ್ತ. ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಆಚಾರ್ಯರು ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ, ಅದರ ಮಹಿಮೆ ಹೇಳ್ತಾರೆ. ಆ ರಾತ್ರಿ ಸೂಕ್ತ ಪ್ರತಿನಿತ್ಯ ಪಠನ ಮಾಡಬೇಕು, ಸಕಲ ಭಯ ನಿವಾರಕ. ರಾತ್ರಿ ವ್ಯಖ್ಯದಾಯತಿ ಅಂತ ಪ್ರಾರಂಭ ಆಗ್ತದೆ. ದುರ್ಗಾಂತರ್ಯಾಮಿಯಾದ ಪರಮಾತ್ಮ ದೇವತೆ ಅಂತ ಅಂತಾರೆ. ನಾರಾಯಣಿ ಎಂಬ ಸ್ತ್ರೀ ರೂಪ. ತಥಾ ನಾರಾಯಣಿ ರೂಪಂ ರಾತ್ರಿ ಸೂಕ್ತಾಧಿದೇವತಾ, ಅದನ್ನು ಚಿಂತನೆ ಮಾಡಬೇಕು. ನಾಲಿಗೆಯಿಂದ ಬರುವ ವಾಕ್ನಲ್ಲಿ ಅರ್ಧಗರ್ಭ ಅಂದ್ರೆ ನಾಲಿಗೆಯಲ್ಲಿ ಇದು ವಾಗೀಂದ್ರಿಯದಲ್ಲಿ ಅರ್ಧಗರ್ಭ. ಅರ್ಧಗರ್ಭ ಅಂದ್ರೆ ಅಹ. ಅಹ ಅನ್ನುವಲ್ಲಿ ಅಹ ಅಂದ್ರೆ ಅರ್ಧಗರ್ಭ, ಅವನನ್ನ ಅಲ್ಲಿ ಚಿಂತನೆ ಮಾಡಬೇಕು. ವಾಚಿ ಅರ್ಧಗರ್ಭ ವಿಜ್ಞೇಯ. ಮಾತೃಕ ವರ್ಣಗಳಲ್ಲಿ ಅಹ ಅಂತ ಬರುತ್ತೆ. ಅಹ ಅಂದ್ರೆ ಅರ್ಧಗರ್ಭ, ಅವನನ್ನ ಅಲ್ಲಿ ಚಿಂತನೆ ಮಾಡಬೇಕು. ಅಲ್ಲಿ ವಾಗ್ಗತಾಹಿ ಸರಸ್ವತಿ, ಸರಸ್ವತಿನೂ ಇದ್ದಾಳೆ ವಾಗೀಂದ್ರಿಯದಲ್ಲಿ. ಆ ಸರಸ್ವತಿಯಲ್ಲಿ ಅರ್ಧಗರ್ಭ ನಾಮಕನಾಗಿರ್ತಕ್ಕಂಥ ಪರಮಾತ್ಮ ಇದ್ದಾನೆ. ಅಲ್ಲೇನೆ ವಾಗೀಂದ್ರಿಯದಲ್ಲೇ ಪವಿ ಎನ್ನುವಂಥ ಪರಮಾತ್ಮ ಇದ್ದಾನೆ. ಅವನಿಗೆ ಪವಿ ಅಂತ ಹೆಸರು. ಪ ಅಂದ್ರೆ ಪಾಲಕ, ವಿ ಅಂದ್ರೆ ವಿಶಿಷ್ಟ. ತತ್ರ ವಾಗೀಶ್ವರ ಸರ್ವಪಾಲನಾದಪಿ ಸರ್ವತಃ ವಿಶಿಷ್ಟತ್ವಾತ್ ಪವಿ ಪ್ರೋಕ್ತಃ. ವಾಗೀಶ್ವರನಾದ ಪರಮಾತ್ಮ ಎಲ್ಲರನ್ನು ರಕ್ಷಣೆ ಮಾಡೋದ್ರಿಂದ, ಪಾಲನೆ ಮಾಡೋದ್ರಿಂದ ಪ. ವಿ ಅಂದ್ರೆ ವಿಶಿಷ್ಟ, ವಿಶಿಷ್ಟ ಅಂದ್ರೆ ಉತ್ತಮ. ಸರ್ವತಃ ವಿಶಿಷ್ಟತ್ವಾತ್, ಅಲ್ಲಿ ಕಮ ಹಾಕೋಬೇಕು. ತತ್ರ ವಾಗೀಶ್ವರ ಸರ್ವಪಾಲನಾತ್ ಅಪಿ, ಮತ್ತು ಸರ್ವತಃ ವಿಶಿಷ್ಟತ್ವಾತ್ ಪವಿ, ಎರಡು ಸೇರಿಸಿದರೆ ಪ ವಿ. ವಿ ಅಂದ್ರೆ ವಿಶಿಷ್ಟ, ಉತ್ತಮ. ಪವಿ ಪ್ರೋಕ್ತಃ, ಅಲ್ಲಿ ಕಾಮ. ಆ ಬಾಯಲ್ಲಿರುವ ಪರಮಾತ್ಮನಿಗೆ ಪವಿ ಅಂತ ಹೆಸರು. ಇನ್ನು ಕುಲಿ ಅಂತ ಹೆಸರು. ಕುಲಿ ಯಾಕೆ? ಕು ಅಂದ್ರೆ ಕುತ್ಸಿತ, ಲೀ ಅಂದ್ರೆ ಲೀನ. ಪ್ರಲೀನ ಅಖಿಲ ಕುತ್ಸಿತ ಕುಲಿ ಇತ್ಯುಕ್ತೋ ಹರಿಹಿ. ಪ್ರಲೀನ ಅಂದ್ರೆ ನಾಶ ಮಾಡುವವನು ಅಂತ ಅರ್ಥ. ಸಕಲ ದೋಷಗಳನ್ನ ನಾಶ ಮಾಡೋದ್ರಿಂದ, ಲಯಗೊಳಿಸೋದ್ರಿಂದ, ಲೀನಗೊಳಿಸೋದ್ರಿಂದ. ಕು ಅಂದ್ರೆ ಕುಚ್ಛಿತವನ್ನ, ಲೀನಗೊಳಿಸೋದ್ರಿಂದ ಕುಲಿ ನಾಮಕನಾಗಿದ್ದಾನೆ ಪರಮಾತ್ಮ. ಪ್ರಲೀನ ಅಖಿಲ ಕುಚ್ಛಿತ ಕುಲಿತ್ಯುಕ್ತ ಹರಿ. ಅವನು ಸ್ತ್ರೀರೂಪಿ ಹಯಗ್ರೀವ. ಸ್ತ್ರೀರೂಪಿಯಾದ ಹಯಗ್ರೀವ ರೂಪ ಅದು. ಹಯಗ್ರೀವ ರೂಪನೇ, ಆದರೆ ಸ್ತ್ರೀ ರೂಪ. ಯೋ ಹಯಸ್ಯಮುಪಾಸೀತ ತಸ್ಯ ವಿದ್ಯಾ ಫಲಿಷ್ಯತಿ. ಹೀಗೆ ಬಾಯಿಯಲ್ಲಿರುವ ಇಂಥ ಹಯಗ್ರೀವನನ್ನ ಉಪಾಸನೆ ಮಾಡಿದರೆ ಅವನು ಕಲಿತ ವಿದ್ಯೆ ಅವನಿಗೆ ಫಲಿಸ್ತದೆ. ವಿದ್ಯೆ ಫಲಿಸಬೇಕಾದ್ರೆ ಹಯಗ್ರೀವನ ಉಪಾಸನೆ ಮಾಡಬೇಕು. ಅದಕ್ಕೆ ವೇದದಲ್ಲಿ ಒಂದು ಮಂತ್ರ ಇದೆ. ಓಷ್ಠ ಪಿಧಾನ ನಕುಲಿ ದಂತೈ ಪರಿವೃತ ಪವಿಹಿ ಸರ್ವಸ್ಯೈ ವಾಚ ಈಶಾನ ಚಾರು ಮಾಮಿಹ ವಾದಯೇತ್ ಅಂತ ಒಂದು ಮಂತ್ರ. ಇದರಿಂದ ಅವನನ್ನು ಉಪಾಸನೆ ಮಾಡೋ ಕ್ರಮ. ಇದು ಐತರೇಯ ಭಾಷ್ಯದಲ್ಲಿ ಆಚಾರ್ಯರು ಉಲ್ಲೇಖ ಮಾಡಿದ್ದಾರೆ. ಇದಿಷ್ಟು ಬಾಯಿಗೆ ಸಂಬಂಧಪಟ್ಟದ್ದು. ಇನ್ನು ಕೈ, ಪಾಣಿದ್ವಯಾಭಿಮಾನಿ ಚ ಜ್ಞೇಯೋ ದಕ್ಷ ಪ್ರಜಾಪತಿ. ಎರಡೂ ಕೈಗಳಿಗೆ ಅಭಿಮಾನಿ ದಕ್ಷ ಪ್ರಜಾಪತಿ ಅಂತ ತಿಳ್ಕೊಳ್ಬೇಕು. ಕೈಗಳಿಗೆ ಅಭಿಮಾನಿ ದಕ್ಷ. ಮಧುಘ್ನೋ ದಕ್ಷಿಣೇ ಹಸ್ತೆ ಕಪಿಲಾದ್ಯಾಶ್ಚ ಸಂಧಿಷು. ಇನ್ನು ವಿಶೇಷವಾಗಿ ಮಧುಸೂದನ ರೂಪಿಯಾದ ಪರಮಾತ್ಮ ಬಲಗೈಯಲ್ಲಿದ್ದಾನೆ. ಒಟ್ಟು ಒಂದು ರೂಪ ಮಧುಸೂದನ ರೂಪ. ಇನ್ನು ಆ ಬಲಗೈಯಲ್ಲಿಯೂ ಕೂಡ 5 ಕಡೆ ಸಂಧಿಗಳಲ್ಲಿ ಮಡಚುತ್ತೀವಲ್ಲ, ಅಲ್ಲಿ
ಆ ಸಂಧಿಗಳಲ್ಲಿ ಕಪಿಲಾದಿ 5 ರೂಪಗಳು. ಕಪಿಲ, ಖಪತಿ, ಗರುಡಾಸನ, ಘರ್ಮ, ನಸಾರ ಅಂತ ಕ ಖ ಗ ಘ ङ ಈ 5 ರೂಪಗಳನ್ನ ಬಲಗೈಯಲ್ಲಿ ಚಿಂತನೆ ಮಾಡಬೇಕು. ಮೇಲ್ಗಡೆಯಿಂದ ಕೆಳಗೆ. ಮೇಲೆ ಅಂದ್ರೆ ಭುಜ, ಅಲ್ಲಿ ಒಂದು ಸಂಧಿ ಇದೆ. ಮೊಣಕೈ ಹತ್ರ ಒಂದು, ಈ ಬಳೆ ಹಾಕೊಳ್ಳೋದು ಜಾಗ ಇದೆಯಲ್ಲ, ಅಲ್ಲಿ ಒಂದು ಸಂಧಿ ಇದೆ. ಅಂಗೈ ಮಧ್ಯದಲ್ಲಿ ಒಂದು ಸಂಧಿ ಇರ್ತದೆ. ಈ ಸಂಧಿಗಳಲ್ಲಿ ಕಪಿಲ, ಖಪತಿ, ಗರುಡಾಸನ, ಘರ್ಮ, ನಸಾರ ಅಂತ ಬೆರಳುಗಳ ಸಂಧಿ ಇಲ್ಲಿ ಈ 5 ರೂಪಗಳನ್ನು ಚಿಂತನೆ ಮಾಡಬೇಕು ಬಲಗೈಯಲ್ಲಿ. ಮೂರ್ತಯ ಪಂಚವಿಜ್ಞೇಯ ಮಾತೃಕಾವರ್ಣ ದೇವತಾ, ಇವೆಲ್ಲ ಮಾತೃಕಾವರ್ಣ ದೇವತೆಗಳು. ಅಂದ್ರೆ ಕ ಖ ಗ ಘ ङ, ಅದಕ್ಕೆ ಮಾತೃಕಾವರ್ಣ ಅಂತ ಹೆಸರು. ಅದರ ದೇವತೆಗಳು ಅಂದ್ರೆ ಕಪಿಲ, ಖಪತಿ, ಗರುಡಾಸನ, ಘರ್ಮ, ನಸಾರ ಬಲಗೈಯಲ್ಲಿ ಚಿಂತಿಸಬೇಕು. ಇನ್ನು ಬಲಗೈಯಲ್ಲೇನೆ ದಕ್ಷಿಣಾಂಗುಷ್ಠ ಮೂಲೆಯಿತ್ತು, ಬಲ ಹೆಬ್ಬೆರಳಿನ ಬುಡ, ತುದಿ ಅಲ್ಲ, ಉಗುರಿದ್ದ ಜಾಗ ಅಲ್ಲ, ಕೆಳಗಡೆ ಮೂಲ ಬುಡದಲ್ಲಿ, ಬಲ ಹೆಬ್ಬೆರಳಿನ ಬುಡದಲ್ಲಿ ಒಂದು ತೀರ್ಥ ಇರ್ತದಂತೆ. ಅದನ್ನ ಬ್ರಾಹ್ಮ ತೀರ್ಥ ಅಂತ ಕರೀತಾರೆ. ದಕ್ಷಿಣಾಂಗುಷ್ಠ ಮೂಲೆಯಿತು ತೀರ್ಥಂ ಬ್ರಾಹ್ಮ ಮುದಾಹೃತಂ, ಬ್ರಹ್ಮ ತೀರ್ಥ ಅಂತ ಅದಕ್ಕೆ ಹೆಸರು. 5 ತೀರ್ಥಗಳನ್ನ ಈ ಅಂಗೈಯಲ್ಲಿ ಚಿಂತನೆ ಮಾಡೋ ಕ್ರಮ ಹೇಳ್ತಾರೆ. 5 ತೀರ್ಥಗಳು ಇರ್ತದೆ ಅಂಗೈಯಲ್ಲಿ, ಬಲಗೈ ಅಂಗೈ ಬಲಗಡೆ. ಅದರಲ್ಲಿ ಬಲಗೈಯ ಹೆಬ್ಬೆರಳಿನ ಬುಡದಲ್ಲಿ ಬ್ರಾಹ್ಮ ತೀರ್ಥ, ಬಲಗೈಯಲ್ಲಿ ಕಿರಿಬೆರಳಿನ ಬುಡದಲ್ಲಿ ಕನಿಷ್ಠ ಮೂಲಗಂ ಯತ್ತತ್ ಪ್ರಾಜಾಪತ್ಯಂ, ಪ್ರಾಜಾಪತ್ಯ ತೀರ್ಥ ಅಂತ ಕರೀತಾರೆ, ಅಥವಾ ಋಷಿ ತೀರ್ಥ ಅಂತಲೂ ಆಗ್ಬೋದು. ತದಾರ್ಶಕಂ, ಅದೇ ಋಷಿ ತೀರ್ಥ, ಕಿರಿಬೆರಳಿನ ಬುಡದಲ್ಲಿ ಇರೋದು. ಇನ್ನು ತರ್ಜನಿ ಅಂತಂದ್ರೆ ಹೆಬ್ಬೆರಳಿನ ಪಕ್ಕದ್ದು, ಬೈಯುವಾಗ ಕೈಯನ್ನ ಆ ಬೆರಳು ಮಾಡ್ತಾ ಇರ್ತಾರೆ. ಆ ತರ್ಜನಿ ಮೂಲ ದೇಶ ಇತ್ತು, ಅದರ ಬುಡದಲ್ಲಿ ಪಿತೃತೀರ್ಥ, ಪೈತೃಕಂ ತೀರ್ಥ ಉತ್ತಮಂ. ಅದರಿಂದ ಶ್ರಾದ್ದ ಮಾಡುವಾಗ, ತರ್ಪಣ ಕೊಡುವಾಗ ಕೈಯನ್ನ ಸ್ವಲ್ಪ ವಕ್ರ ಮಾಡಿ, ಸೊಟ್ಟ ಮಾಡಿ ಆ ತರ್ಜನಿ ಬುಡದಿಂದ ನೀರು ಬೀಳೋ ಹಾಗೆ ಮಾಡ್ತಾರೆ. ಅಂಗುಲ್ಯಗ್ರೆ ದೇವತೀರ್ಥ, ದೇವತೆಗಳಿಗೆಲ್ಲ ಕೊಡ್ಬೇಕಾದ್ರೆ ತರ್ಪಣ ಅದು ಅಂಗುಲಿ ಅಗ್ರ, ಎಲ್ಲ ಬೆರಳಿನ ತುದಿಯಿಂದ ಬಿಡಬೇಕು. ನೇರವಾಗಿ ಕೈ ಹಿಡ್ಕೊಂಡು ಬಿಟ್ರೆ ಅದು ಅಂಗುಲಿಯ ತುದಿ ಭಾಗದಲ್ಲಿ ದೇವತೀರ್ಥ. ಕೈಯ ಮಧ್ಯದಲ್ಲಿರೋದು ಆಗ್ನೇಯ ತೀರ್ಥ. ಈ ಹೆಬ್ಬೆರಳಿನ ಬುಡದಲ್ಲಿ ಬರ್ತದಲ್ಲ, ಈ ಆಚಮನ ಮಾಡುವಾಗ, ತೀರ್ಥ ತಗೊಳ್ಳುವಾಗ ಎಲ್ಲ ಆ ಹೆಬ್ಬೆರಳಿನ ಪೂರ್ತಿ ಬುಡ ಬಂದಿರ್ತಾರೆ, ಅಲ್ಲಿಂದ ತಗೊಳ್ತಾರೆ. ಹೀಗೆ ಬ್ರಾಹ್ಮ ತೀರ್ಥ, ಆಮೇಲೆ ಋಷಿತೀರ್ಥ, ಪಿತೃತೀರ್ಥ, ದೇವತೀರ್ಥ, ಅಗ್ನಿತೀರ್ಥ ಅಂತ 5 ತೀರ್ಥಗಳು ಬಲಗೈಯಲ್ಲಿ ಇರ್ತದೆ. ಅಂಗುಲ್ಯಗ್ರೇ ದೇವತೀರ್ಥಂ ಆಗ್ನೇಯಂ ಕರಮಧ್ಯಗಂ ಜ್ಞಾತ್ವ ಇವಂ ಪಂಚತೀರ್ಥಾನಿ. ಈ 5 ತೀರ್ಥಗಳನ್ನು ತಗೊಂಡು ತಿಳ್ಕೊಂಡು ಆಮೇಲೆ ಕರ್ಮ ಮಾಡಬೇಕು. ಶ್ರಾದ್ದ, ತರ್ಪಣ ಇತ್ಯಾದಿಗಳು, ತೀರ್ಥ ಪ್ರಾಶನ, ಆಚಮನ ಇವೆಲ್ಲ ಮಾಡುವಾಗ ತೀರ್ಥಗಳ ಪರಿಜ್ಞಾನ ಇರಬೇಕು, ಎಲ್ಲೆಲ್ಲಿಂದ ತಗೋಬೇಕು ಅಂತ. ಇನ್ನು ಎಡಗೈಗೆ ಬಂದ್ರೆ ಅಲ್ಲಿ ತೀರ್ಥದ ಪ್ರಶ್ನೆ ಇಲ್ಲ. ಶ್ರೀಧರೋ ವಾಮಹಸ್ತಸ್ಥ, ಶ್ರೀಧರ ರೂಪಿಯಾದ ಪರಮಾತ್ಮ ಎಡಗೈಯಲ್ಲಿದ್ದಾನೆ. ಆ ಮೇಲಿನಿಂದ ಬೆರಳು ತುದಿ ತನಕ 5 ಸಂಧಿಗಳಲ್ಲಿ ಚಾರ್ವಂಗಾದ್ಯಾಶ್ಚ ಸಂಧಿಗಾಹ, ಚಾರ್ವಂಗ ಮೊದಲಾದಂಥ 5 ರೂಪಗಳು ಇರ್ತವೆ. ಚಾರ್ವಂಗ ಮೊದಲಾದ 5 ರೂಪಗಳು ಅಂತಂದ್ರೆ ಚ ಛ ಜ ಝ ಞ. ಚಾರ್ವಂಗ, ಛ ಅಂದ್ರೆ ಛಂದೋಗಮ್ಯ, ಜ ಜನಾರ್ದನ, ಝ ಝಾಟಿತಾರಿ, ಞ ಯಮ. ಹಿಂಗೆ 5 ರೂಪಗಳು. ಅಲ್ಲಿಗೆ ಕೈ ಇದ್ದು ಮುಗಿತು. ಇನ್ನು ಕೆಳಗಡೆ ಬಂದ್ರೆ ವೇದ್ಯಸ್ತುಂದೆ ಮನುರ್ದೇವ, ತುಂದೆ ಅಂತಿದೆ, ತುಂದಿ ಅಂತ ಶಬ್ದ, ತುಂದವು ಇದ್ರೆ ಒಳ್ಳೇದು, ತುಂದೆ ಅಂತಲೇ ಇದೆ. ತುಂದಿ ಅಂತಂದ್ರೆ ಈ ಹೊಕ್ಕಳ ಕೆಳಗಡೆ ಒಂದು ಗಡ್ಡೆ ಇರ್ತದೆ.
ಈ ಕೂಡುವ ಆಸನ ಜಾಗ ಇದೆಯಲ್ಲ, ಅದಕ್ಕೂ ಮತ್ತು ವೃಷಣಕ್ಕೂ ಮಧ್ಯಭಾಗದಲ್ಲಿ ಒಂದು ಗಡ್ಡೆ, ಅದಕ್ಕೆ ತುಂದಿ ಅಂತಾರೆ. ಅಲ್ಲಿ ಮನು ಇರ್ತಾನೆ, ಸ್ವಯಂಭೂ ಮನು. ಅವನನ್ನ ವೇದ್ಯ ಅಂದ್ರೆ ತಿಳ್ಕೊಳ್ಬೇಕು ಅಂತ ಅರ್ಥ. ಇನ್ನು ಪ ಫ ಬ ಭ ಮ ಅದ್ರದ್ದು ಹೇಳ್ತಾ ಇದ್ದಾರೆ ಇವಾಗ ಮಾತೃಕಾವರ್ಣದಲ್ಲಿ. ಪ ಫ ಬ ಭ ಮ ಪರೋ ದಕ್ಷಿಣ ಪಾರ್ಶ್ವಕ್ಕೆ, ಅಲ್ಲೇ ಬಲಭಾಗದಲ್ಲಿ ಪರನಾಮಕನಾದ ಪರಮಾತ್ಮ. ಪ ಆದ್ಮೇಲೆ ಫಲಿ, ಅವನು ಎಡಭಾಗದಲ್ಲಿ, ಆ ತುಂದಿಯ ಎಡಪಾರ್ಶ್ವದಲ್ಲಿ, ಆ ಪೃಷ್ಠದಲ್ಲಿ ಎರಡು ಪಿರ್ರೆಗಳು ಅಂತಾರೆ, ಅಲ್ಲಿ ಬಲ ಎಡ, ಅಲ್ಲಿ ಪರ ಫಲಿ ಎರಡು ರೂಪಗಳು. ಪರಾಯ ನಮಃ, ಫಲ್ನೇ ನಮಃ. ಆಮೇಲೆ ಪ ಫ ಬ, ಪೃಷ್ಠದಲ್ಲಿ ಹಿಂಭಾಗದಲ್ಲಿ ಬಲಿ, ಮಧ್ಯದಲ್ಲಿ ಯಜ್ಞೋ ಹೃದಯ ಅಂತ ಒಂದು ಬಂದಿದೆ, ಅದು ಯಕಾರದ ರೂಪ ಇಲ್ಲೇ ಹೇಳಿಬಿಟ್ಟಿದ್ದಾರೆ, ಹೃದಯದಲ್ಲಿ ಯಜ್ಞ. ಆದ್ರೆ ಇದು ಪ ಫ ಬ ಭ ಮದಲ್ಲೇನು ಬರಲ್ಲ, ಇಲ್ಲಿ ಹಾಕಿದ್ದಾರೆ ಅಷ್ಟೇನೆ. ವಾಮದಲ್ಲಿ ಫಲಿ ಅಲ್ಲ, ಪರ ದಕ್ಷಿಣ ಪಾರ್ಶ್ವದಲ್ಲಿ ವಾಮೇ ಜ್ಞೇಯ ಫಲಿ, ಪೃಷ್ಠದಲ್ಲಿ ಬಲಿ, ಕಟಿಪ್ರದೇಶ ಸೊಂಟದಲ್ಲಿ ಅನಿರುದ್ಧ, ಇನ್ನು ಗುಹ್ಯದಲ್ಲಿ ಸ್ವಯಂಭವಮನು, ಅಲ್ಲೇ ಭಗ, ಭ ಅನ್ನೋ ಅಕ್ಷರದ ಭಗನಾಮಕ ಪರಮಾತ್ಮ ಗುಹ್ಯೇಂದ್ರಿಯದಲ್ಲಿ. ಅವನನ್ನೇ ಪ್ರಜಾಪತಿ ಅಂತಲೂ ಕೂಡ ಕರೀತಾರೆ. ಹೀಗೆ ಪ ಫ ಬ ಭ ಆಯ್ತಲ್ಲ. ಮ ಅಂದ್ರೆ ಮನು, ಅವನು ಇದರಲ್ಲಿ ಅದೇ ತುಂದಿಯಲ್ಲಿ ಮನು, ತುಂದಿಯಲ್ಲಿ ಮನುದೇವ್, ಸ್ವಯಂಭವ ಮನು ಅಲ್ಲ ಮನು. ಇದರಲ್ಲಿ ಪ ಫ ಬ ಭ ಮ, ಆ ಮ ಅಲ್ಲಿ ಬಂದಿದ್ದಾನೆ. ಪ ದಕ್ಷಿಣ ಪಾರ್ಶ್ವ, ಫ ಎಡಗಡೆ, ಪ ಫ ಬ, ಬ ಅಂದ್ರೆ ಬಲಿ ಪೃಷ್ಠದಲ್ಲಿ ಹಿಂಭಾಗ ಬಲಿ, ಪ ಫ ಬ ಭ, ಭ ಅಂದ್ರೆ ಗುಹ್ಯೇಂದ್ರಿಯದಲ್ಲಿ ಸ್ವಯಂಭವ ಮನು, ಅವನೊಳಗೆ ಭಗ, ಹಿಂಗೆ ಪ ಫ ಬ ಭ. ಮ ಅಂದ್ರೆ ಮನು ತುಂದಿಯಲ್ಲಿ ಬಂದ, ಮೊದಲೇ ಹೇಳ್ಬಿಟ್ಟಿದ್ದಾರೆ. ಇನ್ನು ರೇತಸ್ಸು, ಪುರುಷರಲ್ಲಿರ್ತಕ್ಕಂಥ ರೇತಸ್ಸಿನ ಅಭಿಮಾನಿ ಸೂರ್ಯ. ತಸ್ಮಿನ್ ಆದಿತ್ಯ ನಾಮಕ, ತಸ್ಮಿನ್ ಭಗೋ ಹರಿಶ್ಚಿಂತ್ಯ ಪ್ರಜಾಪತಿ ರಿತೀರಿತಃ ರೇತೋಭಿಮಾನಿ ಚ ಆದಿತ್ಯ, ತಸ್ಮಾನ್ ಅಂತಿದೆ, ತಸ್ಮಿನ್ ಆದಿತ್ಯ ನಾಮಕ. ಆ ಆದಿತ್ಯನಲ್ಲಿ ಆದಿತ್ಯ ನಾಮಕ ಪರಮಾತ್ಮ ಇದ್ದಾನೆ. ಪುಂರೂಪೇ ಭಗವಾನ್ ವಿಷ್ಣು ರೇತಸ್ಯಪಿ ಪುಮಾತ್ಮಕ. ಪುರುಷನಲ್ಲಿ ಪುಂರೂಪೆ ಅಂದ್ರೆ ಪುರುಷನಲ್ಲಿ ವಿಷ್ಣು ಇದ್ದಾನೆ, ಅವನ ರೇತಸ್ನಲ್ಲಿಯೂ ಕೂಡ ಪುರುಷರೂಪಿ ಪರಮಾತ್ಮನೇ ಇದ್ದಾನೆ. ತಸ್ಮಾತ್ ಆದ್ದರಿಂದ ಶುಕ್ರಾತ್ ನಬೀಭತ್ಸೇತ್ ಭಾರ್ಯ ಭರ್ತೃಗತಾತ್ ದೃಶ್ಯಂ. ಒಳಗು ಆದ್ದರಿಂದ ಬಾ ಒಳಗು, ಆ ಬಾಲ್ ಹಾಕಿಬಿಡನ್ ಮನ. ಆದ್ದರಿಂದ ಪುರುಷರಲ್ಲಿರ್ತಕ್ಕಂಥ ಶುಕ್ರದಿಂದ ಭಾರ್ಯೆ, ಆ ರೇತಸ್ಸಿನಿಂದ ಭಾರ್ಯೆ ಎಂದು ಜುಗುಪ್ಸೆ ಪಡಬಾರ್ದು, ಅಸಹ್ಯ ಪಟ್ಕೋಬಾರ್ದು ಅಂತ ಅರ್ಥ. ಅದೇ ರೀತಿ ಏವಂ ಸ್ತ್ರೀಲೋಹಿತೆ ಪ್ಯಗ್ನಿ, ಸ್ತ್ರೀಯರಲ್ಲಿರ್ತಕ್ಕಂಥ ಶೋಣಿತ ಅಂತಾರೆ ಅದಕ್ಕೆ, ಮಕ್ಕಳಾಗ್ಲಿಕ್ಕಿರುವಂತಹದ್ದು ಆ ಲೋಹಿತ, ಅದು ಲೋಹಿತ ಅಂತಾರೆ, ಶೋಣಿತ ಅಂತಲೂ ಅಂತಾರೆ. ಅಲ್ಲಿ ಅಗ್ನಿ ಇದ್ದಾನೆ, ಅಲ್ಲಿ ಅಗ್ನಿ ನಾಮಕ ಪರಮಾತ್ಮ ಇದ್ದಾನೆ. ಏವಂ ಸ್ತ್ರೀಲೋಹಿತೇಪಿ ಅಗ್ನಿ ತದ್ಗತೋಪಿ ಅಗ್ನಿ ನಾಮಕ, ಅಲ್ಲಿ ಅಗ್ನಿ ನಾಮಕ ಭಗವಂತ ಸ್ತ್ರೀರೂಪಿಯಾಗಿರ್ತಾನೆ, ಸ್ತ್ರೀರೂಪಿ ಸಂಸ್ಥಿತ. ತಸ್ಮಾತ್ ಆದ್ದರಿಂದ ನಬೀಭತ್ಸೇತ ಲೋಹಿತಾತ್, ಅದರಿಂದ ಇವರಲ್ಲಿರುವ ಶೋಣಿತ ಅಥವಾ ರಕ್ತ ಲೋಹಿತದಿಂದ ಪುರುಷನು ಕೂಡ ಜುಗುಪ್ಸೆ ಪಡಬಾರ್ದು, ಅಸಹ್ಯ ಮಾಡ್ಕೋಬಾರ್ದು. ಭೂಸ್ತ್ರೀ ರೂಪಾಭಿಯೋಗೇನ ಪಿತೃಸ್ಥ ಪುತ್ರತಾಮಿಯಾತ್ ಅಂಶಾಂಶಿತ್ವೇಚ್ಛೆಯ ವಿಷ್ಣು ನಚೇದಿಚ್ಛಾ ನ ಸಂತತಿ. ಹೀಗೆ ಪುಂಸ್ತ್ರೀ, ಪುರುಷ ಮತ್ತು ಸ್ತ್ರೀ ರೂಪ ಪರಮಾತ್ಮಂದೇ. ಆ ಇಬ್ಬರ ದೇಹದ ರೇತಸ್ಸು ಶೋಣಿತದಲ್ಲಿ ಇರ್ತದೆ. ಅದರ ಅಭಿಯೋಗದಿಂದ, ಸಂಬಂಧದಿಂದ ಪಿತೃನಲ್ಲಿರ್ತಕ್ಕಂಥ ಪುರುಷನಾಮಕ ಪರಮಾತ್ಮನೇ ಪುತ್ರನಾಗಿ ಹುಟ್ಟೋದು, ಅವನೇ ಪುತ್ರತಾಮಿಯಾತ್, ಪುತ್ರತ್ವವನ್ನು ಹೊಂದುತ್ತಾನೆ. ಅಂಶಾಂಶಿತ್ವೇಚ್ಛ ಬಂದಾಗ
ಅಂದ್ರೆ ಅಂಶಿ ಇಲ್ಲಿರುವವನು ಒಂದು ಅಂಶದಿಂದ ಹುಟ್ಟಬೇಕು ಅಂತ ಅವನಿಗೆ ಇಚ್ಛೆ ಬಂದ್ರೆ, ಒಂದು ಅಂಶಿ ಆಗಬೇಕು ಇನ್ನೊಂದು ಅಂಶದಿಂದ ಹುಟ್ಟಬೇಕು ಅಂತ ಇಚ್ಛೆ ಬಂದಾಗ ಈ ರೀತಿ ತಾನೇ ಪುತ್ರನಾಗಿ ಹುಟ್ಟುತ್ತಾನೆ. ನಚೇದಿಚ್ಛಾ ನ ಸಂತತಿ, ಅವನಿಗೆ ಇಚ್ಛೆ ಬರಲಿಲ್ಲ ಅಂದ್ರೆ ಸಂತತಿ ಆಗಲ್ಲ. ಶುಕ್ಲಾಧಿಕೆ ಪುಮಾನೇವ, ಪುರುಷರಲ್ಲಿರುವ ಶುಕ್ಲವು ಶುಕ್ರ ಅಂತ ಇರ್ಬೇಕು, ಶುಕ್ಲ ಅಂತ ಆಗಿದೆ, ಶುಕ್ರ ಅಂತಾರೆ. ಸೊ ಶುಕ್ರ ಅಂತ ಹೇಳೋದು ಶುಕ್ರ ಅದು ಜಾಸ್ತಿ ಆಗಿದ್ರೆ ಗಂಡಸರೇ ಹುಟ್ಟುತ್ತಾರೆ, ಗಂಡು ಮಕ್ಕಳೇ ಹುಟ್ಟುತ್ತಾರೆ. ಕನ್ಯಾಶ್ಯಾತ್ ಶೋಣಿತ ಇದಕ್ಕೆ, ಸ್ತ್ರೀಯರ ಶೋಣಿತವು ಅಧಿಕವಾಗಿ ಬಂತು ಅಂತಂದ್ರೆ ಆವಾಗ ಹೆಣ್ಣು ಹುಟ್ಟುತ್ತೆ. ತಯೋ ಸಮೇತ ಷಂಡಸ್ಯಾತ್, ಆ ಪುರುಷರ ಶುಕ್ರ ಸ್ತ್ರೀಯರ ಶೋಣಿತ ಸಮಾನವಾಗಿ ಪ್ರಮಾಣದಲ್ಲಿತ್ತು ಅಂತಂದ್ರೆ ಷಂಡ ಹುಟ್ಟುತ್ತಾನೆ, ನಪುಂಸಕ ಹುಟ್ಟುತ್ತಾನೆ. ಏತನ್ ನ್ಯೂನಾಧಿಕಾಧಿಕಂ, ಹೀಗೆ ನ್ಯೂನಾಧಿಕ ಅಧಿಕ, ಕಡಿಮೆ ನ್ಯೂನಾಧಿಕ ಅಂತಂದ್ರೆ ಒಂದು ಸಮ, ಅಧಿಕ ಹೆಚ್ಚಿದ್ದಾಗಿ ಈ ತರ ಆಗ್ತದೆ. ಆದಿತ್ಯಾಗ್ನಿ ನಿಯೋಗೇನ ಭವೇತ್ ಕರ್ಮ ಸ್ವಭಾವತಃ, ಅವರವರ ಕರ್ಮ ಸ್ವಭಾವದಿಂದ ಆದಿತ್ಯ ಮತ್ತು ಅಗ್ನಿ, ಪುರುಷನಲ್ಲಿ ಆದಿತ್ಯ ಸ್ತ್ರೀಯರಲ್ಲಿ ಅಗ್ನಿ, ಆ ನಿಯೋಗದಿಂದ ಆದಿತ್ಯಾಗ್ನಿ ನಿಯೋಗೇನ ಭವೇತ್ ಕರ್ಮ ಸ್ವಭಾವತಃ ಆನಂದಾಖ್ಯ, ಆನಂದ ಉಂಟಾಗ್ತದೆ. ಆನಂದ ನಾಮಕ ಪುರುಷನೇ ಆನಂದ ಕೊಡ್ತಾನೆ. ಆನಂದಾಖ್ಯೋ ರಮೇತ್ ಸ್ತ್ರೀ ಪುಂಸ್ಥಿತ ಪುರುಷೋತ್ತಮ, ಸ್ತ್ರೀ ಮತ್ತು ಪುರುಷರಲ್ಲಿರುವ ಪುರುಷೋತ್ತಮ ಆನಂದಾಖ್ಯನೇ ಅವನೇ ರಮಿಸೋದು. ದಂಪತ್ಯೋ ಪ್ರೀತಿ ಮುತ್ಪಾದ್ಯ ಸ್ವೇಚ್ಛೆಯೇವ ನಚಾನ್ಯಥ, ತನ್ನ ಇಚ್ಛೆಯಿಂದ ದಂಪತಿಗಳಿಗೆ ಪರಸ್ಪರ ಪ್ರೀತಿ ಉಂಟು ಮಾಡಿ, ಪ್ರೀತಿ ಇಲ್ಲದಿದ್ರೆ ಆಗೋದಿಲ್ಲ, ಪ್ರೀತಿ ಉಂಟು ಮಾಡಿ ನಚಾನ್ಯಥ ತಯೋಶ್ಚ ಮಿಥುನೀ ಭಾವಂ ಯಥೋ ನಯತಿ ತದ್ಧರಿಹಿ, ಅವರಿಬ್ಬರಿಗೆ ಮಿಥುನಿ ಭಾವವನ್ನು ಉಂಟು ಮಾಡ್ತಾನೆ. ತತಸ್ಸ ಮಿಥುನೋ ನಾಮ, ಆದ್ರಿಂದ ಆ ಪರಮಾತ್ಮನಿಗೆ ಮಿಥುನ ಅಂತ ಹೆಸರು. ಮಿಥುನ ಅಂದ್ರೆ ಜೋಡಿ, ಅವರಿಬ್ಬರ ಸಮಾಗಮ ಆಗೋ ಹಾಗೆ ಮಾಡ್ತಾನೆ. ಆ ಮಿಥುನಿ ಭಾವದಲ್ಲಿ ಪರಮಾತ್ಮ ಇದ್ದಾನೆ. ಅವನು 5 ರೂಪಿ, ಆ ಮಿಥುನ ಜೋಡಿಯಲ್ಲಿರುವ ಪರಮಾತ್ಮನೇ 5 ರೂಪದಿಂದ ಇರ್ತಾನೆ. ಕರೋತಿ ಋತು ಸಂಕೇತಂ ತಸ್ಯಾಂ ಹಿಂಕಾರ ನಾಮಕಃ, ಸುಖಂಚಾನುಭವತ್ತೇಷಃ ತಸ್ಮಿನ್ ಪ್ರಸ್ತಾವನಾಮಕಃ. ಸಸ್ತ್ರೀಗತಯ ಸೇತೆ ರಮಯೇದ್ ಉದ್ಗೀತ ನಾಮಕಃ. ಪತಿ ಸ್ತ್ರೀ ಸಹಿತ ಶೇತೆ ಪ್ರತಿಹಾರಾಭಿಧೋ ಹರಿಹಿ. ಕಾಲೋ ಗಚ್ಚತಿ ಯಂ ಯಃ ಪಾರಂ ತಸ್ಮಿನ್ ಸ ನಿಧನಾಭಿಧಃ. ಐದು ರೂಪಗಳಿಂದ, ಅಂದ್ರೆ ಅದು ಸಾಮವೇದ 5 ಗಾನದ ಪ್ರಭೇದಗಳಿದೆ, ಹಿಂದೆಲ್ಲ ಹೇಳಿದ್ದೆ. 5 ಗಾನ ಪ್ರಭೇದ. ಆ ಗಾನ ಪ್ರಭೇದದಿಂದ ಸ್ತುತ್ಯನಾದ ಪರಮಾತ್ಮನೇ 5 ರೂಪದಿಂದ ಆನಂದವನ್ನ ಉಂಟು ಮಾಡ್ತಾನೆ ಮಿಥುನ ನಾಮಕನಾಗಿ. ಋತು ಸಂಕೇತ ಅಂತಂದ್ರೆ ಗರ್ಭಧಾರಣೆ ಆಗುವ ಸಮಯ, ಋತುಕಾಲ ಮುಗಿದ ಮೇಲೆ ಇಷ್ಟು ದಿವಸ ಅಂತ ಗರ್ಭಧಾರಣೆಯ ಸಮಯಕ್ಕೆ ಋತು ಸಂಕೇತ ಅಂತಾರೆ. ರಜಸ್ವಲೆಯ ಸ್ನಾನ ನಂತರದಲ್ಲಿ ಇಷ್ಟು ದಿವಸ ಅಂತ ಅದಕ್ಕೆ ಋತುಕಾಲ ಅಂತ ಹೆಸರು. ಆವಾಗ ಸ್ತ್ರೀಯರಲ್ಲಿ ಹಿಂಕಾರ ನಾಮಕ ಪರಮಾತ್ಮ ಇರ್ತಾನೆ. ಸುಖ ಆಗುವ ಕಾಲದಲ್ಲಿ ಪ್ರಸ್ತಾವ ನಾಮಕ ಪರಮಾತ್ಮ, ಇನ್ನು ಶಯನದಲ್ಲಿ ಉದ್ಗೀತ ನಾಮಕ ಪರಮಾತ್ಮ, ಸ್ತ್ರೀ ಸಹಿತನಾಗಿ ಪತಿ ಮಲಗಿದಾಗ ಅಲ್ಲಿ ಪ್ರತಿಹಾರಾಭಿದ ಪರಮಾತ್ಮ, ಪ್ರತಿಹಾರ ನಾಮಕ ಪರಮಾತ್ಮ, ಆನಂದದ ಪರಾಕಾಷ್ಠೆಯಲ್ಲಿ ನಿಧನ ನಾಮಕ ಪರಮಾತ್ಮ ಅಂತ. ಹೀಗೆ ಜ್ಞಾತ್ವೈವಂ ಪಂಚರೂಪಾಣಿ ಮಿಥುನ ಸ್ಥಾನಿ ವೈಹರೇಹೇ, ಆ ಜೋಡಿಯಲ್ಲಿರುವ 5 ರೂಪಗಳನ್ನು ಚಿಂತನೆ ಮಾಡಿ ಅವನು ತನ್ನ ಸ್ತ್ರೀ ನಿಯತನಾಗಿದ್ರೆ ಈ ರೀತಿ ಭಗವಂತನ ಚಿಂತನೆ ಮಾಡಿದ್ರೆ ವಾಮದೇವಾಧ್ವರಂ ಫಲ ಯಾತಿ, ವಾಮದೇವಾಧ್ವರಂ ಫಲಂ, ಸ್ವಸ್ತ್ರೀ ಸಂಸರ್ಗ ಮಾಡಿದಾಗ ಅವನಿಗೆ ವಾಮದೇವ ಯಜ್ಞದ ಫಲ ಬರ್ತದೆ. ಅದೊಂದು ಯಜ್ಞ, ವಾಮದೇವ ಯಜ್ಞ ಅಂತ ಅದಕ್ಕೆ ಹೆಸರು. ತಸ್ಮಾದ್ ಅನೇಕ ಪತ್ನಿಕಃ
ಇದೊಂದು ಯಜ್ಞ ರೂಪ ಆದ್ದರಿಂದ ರಾಜರಿಗೆ ಅನೇಕ ಪತ್ನಿಯರು ಇರ್ತಾರೆ. ಆ ಅನೇಕ ಪತ್ನಿಯರು ರಾಜರ ಉಳ್ಳಂತಹ ರಾಜರೇನಿದ್ದಾರೆ ಅವರು ಏಕಾಮ್ನಚತೆ ಒಬ್ಬ ಹೆಂಡತಿಯನ್ನು ಬಿಡಬಾರದು. ಅದು ಪತಿಗಳಿಗೆ ಒಂದು ವ್ರತ, ಅದೊಂದು ಯಜ್ಞ. ಆದ್ದರಿಂದ ಇಲ್ಲದೆ ಇದ್ರೆ ಭ್ರೂಣ ಹತ್ಯಾನ ಪತೇನಾಂ ತದ್ವ್ರತಂ ನೋಚೇತ್, ಈ ವ್ರತ ಅನುಷ್ಠಾನ ಅವರು ಮಾಡದೇನೆ ತುಂಬಾ ಜನ ಪತ್ನಿಯರಿದ್ದಾರೆ ಅಂತ ಒಬ್ಬರನ್ನೇನಾದರೂ ಬಿಟ್ರೆ ಭ್ರೂಣ ಹತ್ಯೆ ಅಂದ್ರೆ ಶಿಶು ಹತ್ಯೆ ಅನ್ನುವ ದೋಷ ಬರ್ತದೆ. ವಾಸುದೇವಾಭಿಧೋ ವಿಷ್ಣು ಯೋನೇ ಪ್ರಸವ ಶಕ್ತಿದ ತಸ್ಯಾಂ ಗರ್ಭವಿಘಾತಾದಿ ದೋಷಾನ್ ಸಂಶೋಧಯಿಷ್ಯತಿ ಸಂಕರ್ಷಣಾಭಿಧ ತ್ವಷ್ಟ ಗರ್ಭರೂಪ ವಿಧಾಯಕ. ಈ ಪಂಚರೂಪಿ ಪರಮಾತ್ಮನ ಇನ್ನೊಂದು ವ್ಯಾಪಾರ ಹೇಳ್ತಾರೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ ಅಂತ ಪಂಚರೂಪಗಳು. ಅಲ್ಲಿ ವಾಸುದೇವ ರೂಪ ಏನ್ ಮಾಡ್ತದೆ ಅಂತಂದ್ರೆ, ವಾಸುದೇವಾಭಿಧನಾದ ವಿಷ್ಣುವು, ವಾಸುದೇವ ಅನ್ನೋ ಹೆಸರಿನ ವಿಷ್ಣುವು ಸ್ತ್ರೀಯರಿಗೆ ಇಂದ್ರಿಯಕ್ಕೆ ಪ್ರಸವ ಶಕ್ತಿಯನ್ನ ಕೊಡ್ತಕ್ಕಂಥವನು ಅವನು. ಅಂದ್ರೆ ಹಡಿಯುವ ಶಕ್ತಿಯನ್ನ ಕೊಡ್ತಾನೆ. ಮಗು ಬರ್ಬೇಕಲ್ಲ, ಮಗುವನ್ನು ಹಡಿಯುವ ಶಕ್ತಿ ಕೊಡ್ತಾನೆ. ಅವಳಲ್ಲಿ ಮಗು ಇರುವಾಗ ಗರ್ಭಕ್ಕೆ ಏನೋ ತೊಂದರೆ ಆಗದಂತೆ ನೋಡ್ಕೊಳ್ಳುವವನು, ಗರ್ಭದ ಕಾಲದಲ್ಲಿ ಯಾವ ದೋಷವೂ ಮಗುವಿಗೆ ಬರದಂತೆ ಆ ಔಷಧಿ ಕೊಟ್ಟ ಹಾಗೆ. ಈಗ ರೋಗ ಬಂದ್ರೆ ಔಷಧಿ ಕೊಟ್ಟು ಹೊರಗೆ ಮಾಡ್ತಾರೆ, ಒಳಗಿರುವಾಗ ಯಾವ ರೋಗನೂ ಬರದಂತೆ ಆ ಮಗು ಬೆಳಿಲಿಕ್ಕೆ ದೋಷ ಪರಿಹಾರ ಮಾಡುವವನು ಸಂಕರ್ಷಣ ರೂಪಿ ಪರಮಾತ್ಮ. ಅವನನ್ನು ತ್ವಷ್ಟ ಅಂತ ಕರೀತಾರೆ. ತ್ವಷ್ಟ ಅಂದ್ರೆ ಈ ವುಡ್ ವರ್ಕರಿಗೆ ತ್ವಷ್ಟ ಅಂತಾರೆ. ಅಂದ್ರೆ ಅವನೊಂದು ಕಟ್ಟಿಗೆ ತಗೊಂಡು ಅದನ್ನು ಒಳ್ಳೆ ಕೆತ್ತಿ ಅದಕ್ಕೊಂದು ರೂಪ ಕೊಡ್ತಾನೆ, ಒಳ್ಳೆ ಸುಂದರ ಪ್ರತಿಮೆ ಮಾಡ್ತಾನೆ. ಆ ರೀತಿ ಗರ್ಭದ ಪಿಂಡವನ್ನ ಅದಕ್ಕೆ ಕಣ್ಣು ಮೂಗು ಎಲ್ಲ ಸುಂದರವಾಗಿ ಪ್ರತಿಮೆಯನ್ನಾಗಿ ಮಾಡುವವನು ಸಂಕರ್ಷಣ. ಅದಕ್ಕೆ ಅವನನ್ನು ತ್ವಷ್ಟ ಅಂತ ಕರೀತಾರೆ. ಗರ್ಭ ರೂಪ ವಿಧಾಯಕ, ಆ ಗರ್ಭಕ್ಕೆ ಒಳ್ಳೆ ರೂಪ ಕೊಡೋದು ಅವನು. ಇನ್ನು ರೇತಸ್ಯೇತಿ ತಸ್ಯಾಂ ಪ್ರದ್ಯುಮ್ನಾಖ್ಯ ಪ್ರಜಾಪತಿ. ಇನ್ನು ಪುರುಷನಿಂದ ರೇತಸ್ಸು ಇಲ್ಲಿ ಬರ್ಲಿಕ್ಕೆ ಕಾರಣ ಪ್ರದ್ಯುಮ್ನ. ಗರ್ಭ ಧರಿಸುವವನು ಅನಿರುದ್ಧ. ಗರ್ಭಕ್ಕೆ ಆಧಾರನಾಗಿ ನಿಲ್ಲುವವನು ಅವನು. ಆದ್ರಿಂದಲೇನೆ ಅನಿರುದ್ಧ ಇರೋದ್ರಿಂದಲೇನೆ ಶ್ವಾಸೋಚ್ಛ್ವಾಸ ನಿರುದ್ಧೋತ್ಥ ಕ್ಲೇಶನಾಶೋ ಭವತ್ತತ. ಅನಿರುದ್ಧ ಅಂದ್ರೆ ಶ್ವಾಸೋಚ್ಛ್ವಾಸ ನಿರುದ್ಧ ಆಗಿರ್ತದ. ಆವಾಗ ಗರ್ಭದಲ್ಲಿ ಪೂರ್ತಿ ಇದ್ರೆ ಅಲ್ಲೇನು ಶ್ವಾಸೋಚ್ಛ್ವಾಸ, ಆ ನಿರೋಧದಿಂದ ಆಗುವ ದುಃಖವನ್ನ ಪರಿಹಾರ ಮಾಡೋದೇ ಅನಿರುದ್ಧ. ಅನಿರುದ್ಧ ಅಂತಲೇ ಅದಕ್ಕೆ ಹೆಸರು. ಅನಿರುದ್ಧ ಇತಿ ಪ್ರೋಕ್ತ ಸಗರ್ಭಂ ಧಾರಯಿಷ್ಯತಿ. ಹೀಗೆ ಅದರಿಂದ ಸ್ತ್ರೀ ಸಂಘ ಕಾಲದಲ್ಲಿ ದ್ಯುಪರ್ಜನ್ಯ ಧರ ಪುಂಸ್ತ್ರೀ ಸ್ಥಿತಾನಿ ಚ ನಾರಾಯಣಾದ ರೂಪಾಣಿ ಧ್ಯಾಯನ್ ಸ್ವಸ್ತ್ರೀಯ ಮಶ್ನುತೆ. ಅದೇ ರೀತಿ ಅದ್ರ ಇನ್ನೊಂದು 5 ರೂಪ ಚಿಂತನೆ ಮಾಡಬೇಕು. ಸ್ವರ್ಗದಲ್ಲಿರುವ ದ್ಯು ಅಂದ್ರೆ ಸ್ವರ್ಗ, ಸಂಘಕಾಲ, ಸ್ತ್ರೀ ಸಂಘಕಾಲದಲ್ಲಿ ದ್ಯು ಅಂದ್ರೆ ಸ್ವರ್ಗದಲ್ಲಿರುವ ಪರಮಾತ್ಮನ ರೂಪ. ಪರ್ಜನ್ಯ ಅಂದ್ರೆ ಮೋಡ, ಅಲ್ಲಿರೋ ಪರಮಾತ್ಮನ ರೂಪ. ಧರ ಅಂದ್ರೆ ಭೂಮಿಗೆ ಬರ್ತಾನೆ ಜೀವ, ಅಲ್ಲಿರೋ ರೂಪ. ಪುಂ ಅಂದ್ರೆ ಪುರುಷನಿಗೆ ಬರ್ತಾನೆ, ಅಲ್ಲಿರೋ ರೂಪ. ಸ್ತ್ರೀ ಅಂದ್ರೆ ಹೆಂಡತಿಗೆ ಬರ್ತಾನೆ, ಅಲ್ಲಿರೋ ರೂಪ. ಹೀಗೆ ಜೀವ ಹುಟ್ಟುವಾಗ 5 ಕಡೆ ಬಂದು ಹುಟ್ಟುತ್ತಾನೆ. ಹಿಂದೆಲ್ಲ ಬಂದಿದೆ ಇದು, ಹರಿಕಥಾಮೃತಸಾರದಲ್ಲೂ ಇದೆ. ಜನನಿ ಪಿತ ಭೂ ವಾರಿದಂಬರ ವೆನಿಪ ಪಂಚಾಗ್ನಿಯೋಳು ಅಂತ ಅಲ್ಲಿ ಊಟ ಹೇಳಿದ್ದಾರೆ. ಜನನಿ ಪಿತ ಭೂ ವಾರಿದ ಅಂಬರ, ಅದನ್ನು ಇಲ್ಲಿ ದ್ಯು ಪರ್ಜನ್ಯ ಧರ ಪುಂ ಸ್ತ್ರೀ ಬರುವ ಕ್ರಮದಲ್ಲಿ ಹೇಳಿದ್ದಾರೆ. ಇದೇ ನಾರಾಯಣಾದಿ ರೂಪಗಳನ್ನ ಚಿಂತನೆಯನ್ನು ಮಾಡಬೇಕು. ಮಾಡಿ ಸ್ವಸ್ತ್ರೀಯ ಮಶ್ನುತೆ. ಹೀಗೆ ತನ್ನ ಸ್ತ್ರೀ ನಿಯಮದಿಂದ ಅವನು ಇದ್ದ ಅಂತಾದ್ರೆ ಅವನಿಗೆ ಸ್ತ್ರೀ ಸಂಘ ದೋಷ ಅನ್ನೋದು ಯಾವುದು ಕೂಡ ಬರೋದಿಲ್ಲ ಅಂತ ಅರ್ಥ. ಇಷ್ಟು ಇದು ಇದೇನಾಯ್ತು, ಪ ಫ ಬ ಭ ಮ ಅದನ್ನ ಹೇಳಿ ಪುರುಷರಲ್ಲಿ ಇದು ಪುರುಷನ ಸ್ತ್ರೀಯಲ್ಲಿ ಇರ್ತಕ್ಕಂಥ ರೂಪಗಳನ್ನೆಲ್ಲ ಹೇಳಿದರು.
ಇನ್ನು ವಾಯು ಉಪಸ್ಥ ಮಲಮೂತ್ರ ವಿಸರ್ಜನೇಂದ್ರಿಯಗಳು, ಆಮೇಲೆ ಬಲಗಾಲು ಎಡಗಾಲು ಅಲ್ಲೆಲ್ಲ ಭಗವಂತನ ರೂಪಗಳನ್ನು ಹೇಳಬೇಕು. ಇನ್ನೊಂದು ಪ್ರಕರಣ ಶುರುವಾಗ್ತದೆ, ನಾಳೆ ದಿನ ಮುಂದುವರೆದು. ಕೃಷ್ಣಾರ್ಪಣ. ಇಲ್ಲ.